ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಆಫೀಸ್ ಆ್ಯನಿವರ್ಸರಿ ಇದೆ. ಸೊ ಅದಕ್ಕೆ ನಾನು ರೆಡಿಯಾಗಿದ್ದೀನಿ. ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಅಂತ ಅನಿಸುತ್ತೆ. 34ನೇ ವರ್ಷದ ಆ್ಯನಿವರ್ಸರಿ ಏನಪ್ಪ ಕನ್ವೆನ್ಷನಲ್ ಹಾಲಲ್ಲಿ ಇಟ್ಕೊಂಡಿದ್ದಾರೆ ಫಂಕ್ಷನ್ನ. ಹೆಂಗೆ ಹೇಳಬೇಕು ಏನು ಹೇಳಬೇಕು ಅಂತ ಗೊತ್ತಿಲ್ಲ. ತುಂಬ ಖುಷಿ ಇದೆ. ಯಾವ ಥರ ಇರುತ್ತೆ ಏನೋ, ಚೆನ್ನಾಗಿ ಎಂಜಾಯ್ ಮಾಡ್ತೀವಾ ಇಲ್ವಾ ಏನು ಎತ್ತ ಅಂತ ಹೇಳಿ ಅದ್ರ ಬಗ್ಗೆ ನಿಂಗೆ ಕ್ಲಿಯರಾಗಿ ಐಡಿಯಾ ಇಲ್ಲ. ಅಲ್ಲಿ ಹೋಗಿ ಯಾವ ಥರ ಇರುತ್ತೆ ಏನು ಎತ್ತ ಅಂತ ಹೇಳಿಬಿಟ್ಟು ನೋಡಬೇಕು. ಮತ್ತು ನಾನು ಈ ಥರ ರೆಡಿ ಆಗಿದ್ದೀನಿ, ಸಿಂಪಲ್ ಆಗಿದ್ದೀನಿ ಅಂತ ಅನಿಸುತ್ತೆ. ಪರವಾಗಿಲ್ಲ, ಓಕೆ ಓಕೆ ಅಂತ ಹೇಳಿ ರೆಡಿ ಆಗಿದ್ದೀನಿ. ಯಾಕಂದರೆ ಓವರಾಗಿ ರೆಡಿ ಆದರೆ ಸಮ್ಟೈಮ್ಸ್ ಆಫೀಸ್ಗಳಲ್ಲಿ ಓವರಾಗಿ ನಾನೇ ರೆಡಿ ಆಗಿಬಿಟ್ಟು ಹೊಟ್ಟೋಗ್ಬಿಟ್ಟಿರ್ತೀನಿ. ಸೊ ಅದಕ್ಕೆ ನಾನು ಈ ಸರಿ ಆದಷ್ಟು ಸಿಂಪಲ್ಲಾಗಿ ರೆಡಿ ಆಗೋಣ ಅಂತ ಹೇಳಿ ರೆಡಿ ಆಗಿದ್ದೀನಿ. ಸಾಕು ಅಂತ ಅನಿಸುತ್ತೆ ನನಗಂತೂ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿದ್ರೇ ನನಗೂ ಗೊತ್ತಾಗುತ್ತೆ ವಿಡಿಯೋದಲ್ಲಿ ಏನಿದೆ ಏನಿಲ್ಲ ಅಂತ ಹೇಳಿ. ಜಸ್ಟ್ ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಈ ಥರನೇ ಆಗ್ತಾಯಿದೆ. ಬಟ್ ಕಮೆಂಟ್ ಬಂದರೆ ನನಗೆ ಗೊತ್ತಾಗುತ್ತೆ ಏನು ಎತ್ತ ಅಂತ ಹೇಳಿ. ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಮತ್ತು ನೋಡೋಣ ಅಲ್ಲಿ ಯಾವ ಥರ ಇರುತ್ತೆ ಏನು ಎತ್ತ ವಿಡಿಯೋ. ಅಥವಾ ಆ್ಯನಿವರ್ಸರಿ 34ನೇ ವರ್ಷದ ಆ್ಯನಿವರ್ಸರಿ, ಆಫೀಸ್ ಆ್ಯನಿವರ್ಸರಿ ಒಂಥರ ಖುಷಿ ಇದೆ. 34 ವರ್ಷ ಆಗೋಯ್ತು ಆಫೀಸಲ್ಲಿ ಆ್ಯನಿವರ್ಸರಿ ಅಂತ ಹೇಳಿ. ಬಟ್ ನಾನು ಆಲ್ಮೋಸ್ಟು 5 ಇಯರ್ಸ್ ಆಯಿತು ಅಲ್ಲಿಗೆ ಸೇರ್ಕೊಂಡಾಗಿ ಜಾಯಿನ್ ಆಗಿ. ಬಟ್ 34 ವರ್ಷ ಅಂದರೆ ಅದು ಚಿಕ್ಕ ಅಚೀವ್ಮೆಂಟ್ ಅಲ್ಲ, ತುಂಬ ದೊಡ್ಡ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ನೋಡೋಣ ಅಲ್ಲಿ ಯಾವ ಥರ ಇರುತ್ತೆ ಏನು ಅಂತ. ಓವರ್ ಎಕ್ಸೈಟ್ ಅಲ್ಲ, ಎಕ್ಸೈಟ್ಮೆಂಟ್ ಆಗಿದ್ದೀನಿ ಫಂಕ್ಷನಲ್ಲಿ ಯಾವ ಥರ ಇರುತ್ತೆ ಏನು ಎತ್ತ ಅಂತ ನೋಡೋಕ್ಕೆ. ಸೊ ಮತ್ತು ಇವತ್ತು ನಾನು ಪೊಂಗಲ್ ಮಾಡಿದ್ದೆ ತಿಂಡಿ. ಮತ್ತು ಕೃತು ಈಗ ರೆಡಿ ಆಗಿದ್ದಾನೆ. ಪಾಪು ಅದೇನಿಲ್ಲ, ಕೃತು ಈ ಥರ ರೆಡಿ ಆಗಿದ್ದಾನೆ. ಅವ್ನು ಆ್ಯಕ್ಚುಲಿ ಇವತ್ತು ಸ್ಕೂಲ್ ಇಲ್ಲ, ಸ್ಯಾಟರ್ಡೆ ಪೇರೆಂಟ್ಸ್ ಮೀಟಿಂಗ್ ಇದೆ, ಮಂತ್ಲಿ ಮೀಟಿಂಗ್ ಇರುತ್ತೆ. ನಾನು ಹೋಗ್ಬೇಕಿತ್ತು, ಬಟ್ ಇವತ್ತು ಸ್ವಲ್ಪ ಬೇಗ ಹೋಗ್ಬೇಕಲ್ಲ ಅಂದ್ಬಿಟ್ಟು ನಂದಿಗೆ ಕಳಿಸ್ತಾ ಇದ್ದೀನಿ. ಹೋಗಿದ್ದು ಬನ್ನಿ ನೀವು ಅಂತ ಹೇಳಿ. ನೋಡಿ ಅವರು ಫುಲ್ ಯಾವ ಥರ ರೆಡಿ ಆಗಿದ್ದಾರೆ. ವಾಚ್ ಹಾಕೊಂಡಿದ್ದಾರೆ, ಆಮೇಲೆ ಸ್ಪೆಕ್ಸ್ ತೊಗೊಂಡಿದ್ದಾರೆ. ಇನ್ನೇನಪ್ಪು, ಆಮೇಲೆ ಲಿಪ್ ಕೇರ್ ಎಲ್ಲ ಹಾಕೊಂಡಿದ್ದಾರೆ. ಯಾಕಂದರೆ ಇದೆಲ್ಲ ಹಾಕೊಳ್ಳೋಕ್ಕೆ ಅಲೋ ಇಲ್ಲಲ್ಲ ಸ್ಕೂಲಲ್ಲಿ. ಸೊ ಇವಾಗ ಮಂತ್ಲಿ ಅಂದರೆ ಪೇರೆಂಟ್ಸ್ ಮೀಟಿಂಗ್ ಅಲ್ವಾ, ಯಾವ ಥರ ಬೇಕಾದರೂ ಹೋಗ್ಬೋದು ಅಂತ ರೆಡಿ ಆಗಿದ್ದಾರೆ ಸಾಹೇಬ್ರು, ಅಲ್ವಾ ಸರ್? ಹಾಯ್. ಮುಂದೆ ಹೇಳಿ, ಏನು ಹೇಳ್ತಿದ್ರಲ್ಲ ಅಷ್ಟೊತ್ತಿಂದ ಡಿಸ್ಟರ್ಬ್ ಮಾಡ್ತಾ ಇದ್ರಲ್ಲ ನನಗೆ. ಏನಿಲ್ಲ, ನಾನು ಬಾಕಿ ಏನಂತ ಹೇಳ್ತಿದ್ದೆ. ಏನು ಬಾಯ್ ಕ್ಲೀನಾ? ಅದೇನು ಕ್ವಿಕ್ಲಿನೋ ಅದೇನು ಪಕ್ಲಿನೋ ನನಗಂತೂ ಗೊತ್ತಿಲ್ಲ. ಓಕೆ, ವಿಡಿಯೋನ ಅಲ್ಲೋಗಿ ಸ್ಟಾರ್ಟ್ ಮಾಡ್ತೀನಿ. ದಯವಿಟ್ಟು ವಿಡಿಯೋ ಎಂಡ್ವರೆಗೂ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನನ್ನ ಫ್ರೆಂಡ್ ಕ್ಯಾಮ್ರಾನಿಂದ ವೀಡಿಯೋ ಮಾಡ್ತಾ ಇದ್ದೆ ಅಲ್ವಾ, ಸೊ ಫುಲ್ ಡ್ರೆಸ್ ಹೇಗಿದೆ ಅಂತ ಹೇಳ್ಬಿಟ್ಟು ತೋರ್ಸೋಕ್ಕಾಗಲ್ಲ ಅಂತ ಹೇಳಿ, ಸೊ ಈ ಮಿರರ್ ಮುಖಾಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ರೆಡಿ ಆಗಿದ್ದೀನಿ ಅಂತ ಹೇಳಿ. ಮತ್ತು ನನಗೆ ಈ ಥರ ವಿ ನೆಕ್ ಡ್ರೆಸ್ ತೊಗೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಾ ಇದೆ. ಮತ್ತು ವೈಟ್ ಡ್ರೆಸ್ನೇ ತುಂಬ ಹುಡುಕ್ತಾ ಇದೆ. ಸೊ ಫೈನಲ್ ಆಗಿ ನಂಗೆ ಸಿಕ್ತು ವೈಟ್ ವಿತ್ ವಿ ನೆಕ್ ಇರೋ ಡ್ರೆಸ್ಸು. ನಂಗೆ ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿದೆ, ಡೀಸೆಂಟಾಗಿದೆ ಅಂತ ಅನ್ನಿಸ್ತು. ಇಯರಿಂಗು ಆಗಿರ್ಬೋದು, ಡ್ರೆಸ್ಸಿಗಾಗ ಪಕ್ಕ ಮ್ಯಾಚಿಂಗ್ ಇದೆ ಅಂತಲೇ ಫೀಲ್ ಆಗ್ತಾಯಿತ್ತು. ಸೊ ಈ ಥರ ನಾನು ರೆಡಿ ಆಗಿದ್ದೀನಿ. ಆಲ್ಮೋಸ್ಟ್ ನಾನು ಫಂಕ್ಷನಲ್ನ ರೀಚ್ ಆದಾಗ ಒಂದು 9:45 ಆಗಿತ್ತು. ನಮಗೆಲ್ಲ 9 ಗಂಟೆಗೆ ಬನ್ನಿ ಅಂತ ಹೇಳ್ಬಿಟ್ಟು ಇನ್ವಿಟೇಷನಲ್ಲಿತ್ತು. ಬಟ್ ಎಷ್ಟೇ ಟ್ರೈ ಮಾಡಿದ್ರು ಆಗಲಿಲ್ಲ ಹೋಗೋಕ್ಕೆ 9 ಗಂಟೆಗೆ. ಸದ್ಯ ನಾವು ಹೋದ ತಕ್ಷಣ ವೆಲ್ಕಮ್ ಸ್ಪೀಚ್ನ ಸ್ಟಾರ್ಟ್ ಮಾಡಿದ್ರು. ಸ್ವಲ್ಪ ಲೇಟ್ ಆದ್ರೂ ನಂಗೆ ಕರೆಕ್ಟ್ ಟೈಮ್ಗೆ ಹೋದೆ ಅಂತ ಅನ್ನಿಸ್ತು. Anniversary with a long journey. Today it really look very nice gathering here with so many of our AGI team. So before we could start the program, so I welcome our CEO Suresh sir for this ceremony. I request all of you to give a big round of applause. Welcome sir. I welcome many man to the function. Give a big round of applause. I welcome Mr. Vishal. So give a big round of applause. Welcome Mr. Vishal. I welcome Miss Kripa. So give a round of big applause. Miss Kripa. ಸದ್ಯ ನಾನು ಕರೆಕ್ಟ್ ಟೈಮ್ಗೆ ಹೋದೆ ಅನಿಸುತ್ತೆ. ಹೋಗೋದಕ್ಕೂ ವೆಲ್ಕಮ್ ಸ್ಪೀಚ್ನ ಕೊಡ್ತಾಯಿದ್ರು ಮತ್ತು ಪ್ರೆಸೆಂಟೇಷನ್ನ ಕೊಡ್ತಾಯಿದ್ರು. ಅದು ಬಂದು ರಾಧಾಕೃಷ್ಣ ಫೋಟೋ ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು. It was a very long journey, 4 years. Thank you very much. And I'd like to
Thanks to everyone. Where do I start? Okay. Thanks to God first, because of God I've been able to make this so far, and I hope to further do it. First, I would like to thank my dad. He invested first, supported me till I could manage. ತುಂಬಾ ಕಷ್ಟ ಇತ್ತು ಸ್ಟಾರ್ಟಿಂಗ್ ಅಲ್ಲಿ 3-4 years ಅದಾದ್ಮೇಲೆ ಫೌಂಡ್ ತುಂಬಾ ಕಷ್ಟ. Thank everyone from AGI from 1990 till 2024. ಈ ಜರ್ನಿಯಲ್ಲಿ ಯಾರೆಲ್ಲ thanks, I thank a lot because ಪ್ರತಿಯೊಬ್ರು ಬಂದ್ಬಿಟ್ಟು they have supported their hard work, their sincerity in this company has past 34 years. ಫಸ್ಟ್ ಆಫ್ ಆಲ್ ದೇವರ ದಯದಿಂದ ಮತ್ತೆ ದೊಡ್ಡವರ ಅನುಗ್ರಹದಿಂದ ಸರ್ ಅವರು ಅವರ ನೇತೃತ್ವದಲ್ಲಿ ಮತ್ತೆ ಅವರ ಒಳ್ಳೆಯ ಒಂದು ತಂಡದ ಮತ್ತೆ ಎಲ್ಲರೂ ಸೇರಿ ಅವ್ರದ್ದೆಲ್ಲದ ಒಂದು ನೇತೃತ್ವದಲ್ಲಿ ನಿಮ್ಮೆಲ್ಲರ ಹಾರ್ಡ್ ವರ್ಕ್ ಅಂಡ್ ಶಿಸ್ತು ಅದರಿಂದೆಲ್ಲದಿಂದ ನಾವು ಇನ್ನೊಂದು ಯಶಸ್ವಿ ವರ್ಷವನ್ನು ಪಡೆದಿದ್ದೀವಿ. ಅದಕ್ಕೆ ಎಲ್ಲರಿಗೂ ಅಭಿನಂದನೆಗಳು. ದ ಹೋಲ್ ಯೂನಿವರ್ಸ್ ವಿಲ್ ಸಪೋರ್ಟ್ ಅಸ್. ಅದಕ್ಕೆ ನಿಮ್ಮ ಒಳ್ಳೆಯ whatever you are doing good, continue with it and have many more successful years. Thank you so much. ಆಮೇಲೆ ನಮ್ಮ ಬಾಸು ಮತ್ತು ಬಾಸ್ ವೈಫು ಅಂದರೆ ನಮ್ಮ ಬಾಸ್ ಹೆಸರು ಸುರೇಶ್ ಸರ್ ಅಂತ ಹೇಳಿ, ಅವ್ರ ವೈಫ್ ಹೆಸರು ಬಂದ್ಬಿಟ್ಟು ಮಿನಿ ಮ್ಯಾಮ್ ಅಂತ ಹೇಳಿ. ನನಗೆ ಮಿನಿ ಮ್ಯಾಮ್ ಮಾತಾಡಿದಂತೂ ತುಂಬಾ ಖುಷಿ ಆಯಿತು. ಇಷ್ಟು ಚೆನ್ನಾಗಿ ಸ್ವಚ್ಛವಾಗಿ ಕನ್ನಡ ಮಾತಾಡೋದಲ್ವ, ನಂಗೆ ತುಂಬಾ ಇಷ್ಟ ಆಯಿತು ಅವ್ರು ಮಾತಾಡಿದ್ದು. ಆಮೇಲೆ ಬಂದು ಅವಾರ್ಡ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಲ್ಮೋಸ್ಟ್ ಒಂದು 300 ಅವಾರ್ಡ್ಸ್ ಅಂತೂ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಫಸ್ಟು ಬಂದ್ಬಿಟ್ಟು ಸೇಲ್ಸ್ ಮ್ಯಾನೇಜರ್ ಅವಾರ್ಡ್ನ ಕೊಟ್ಟರು, ಆಮೇಲೆ TMS ಅವಾರ್ಡ್ನ ಕೊಟ್ಟರು, ಅದಾದಮೇಲೆ ಕಸ್ಟಮರ್ ಕೇರ್ ಡಿಪಾರ್ಟ್ಮೆಂಟ್ ಅವಾರ್ಡ್ನ ಕೊಟ್ಟರು. ಸೊ ನಾನು ಸ್ವಲ್ಪ ಅವಾರ್ಡ್ನ ಅಂದರೆ ವೀಡಿಯೋನ ಮಾಡ್ಕೊಂಡಿದ್ದೀನಿ, ಫುಲ್ಲು ಮಾಡ್ಕೊಂಡಿಲ್ಲ, ಯಾಕಂದರೆ ವೀಡಿಯೋ ತುಂಬ ಲೆಂತಿ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ರೆಡ್ಯೂಸ್ ಮಾಡಿ ವೀಡಿಯೋಗಳನ್ನ ಮಾಡ್ಕೊಂಡಿದ್ದೀನಿ. ಮತ್ತು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಯಾರ್ಯಾರಿಗೆ ಅವಾರ್ಡ್ ಸಿಕ್ತು ಅಂತ ಹೇಳಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಕೊನೆವರೆಗೂ ನೋಡಿ. Maintained an excellent rapport across India and has demonstrated remarkable ability in handling complex situations within tight timelines. Next, I would like to call upon Mr. Manvendra Mane sir, Customer Care Corporate Accounts. He possesses exceptional skills and patience, adeptly listening to the customer queries and finding prompt solutions. Customer care executives. Firstly, I would like to call upon Ms. Bhagya Lakshmi ji, handling Tamil Nadu sector. Known for her excellent follow-ups and punctuality, Ms. Bhagya Lakshmi ji excels in handling escalations and providing timely feedback. Next, we have Ms. Manjula R, Customer Care Executive of ABN Telangana. She is praised for her diligence in follow-ups and timely feedback, ensuring punctual and effective service. Next, we have Ms. Shruti, customer efficiently managing escalations and delivering high-quality work. Next, we have Ms. Nagveni, customer. ಮ್ಯಾಮ್ ಫೋನ್ ಇಂತಾನೆ ನೋಡ್ತಾ ಇಲ್ವಲ್ಲ. ಮತ್ತು ನೋಡಿದ್ರಲ್ವ ನಮ್ಮ ಕಸ್ಟಮರ್ ಕೇರ್ ಡಿಪಾರ್ಟ್ಮೆಂಟಲ್ಲಿ ಯಾರ್ಯಾರಿಗೆ ಅವಾರ್ಡ್ ಸಿಕ್ತು ಅಂತ ಹೇಳಿ. ನಮಗೊಂದು 6 ಅವಾರ್ಡ್ ಏನೋ ಬಂದಿದೆ ಕಸ್ಟಮರ್ ಕೇರ್ ಡಿಪಾರ್ಟ್ಮೆಂಟ್ಗೆ. ಮತ್ತು ನಾನು ಫಸ್ಟು ವೀಡಿಯೋ ಮಾಡ್ತಾಯಿದ್ದೆ, ಇಮಿಡಿಯೇಟ್ ನನ್ನ ಹೆಸರು ಅನೌನ್ಸ್ ಮಾಡಿದ ತಕ್ಷಣ ನಂಗೆ ನಿಜ ಕೈಕಾಲೆಲ್ಲ ನಡಗಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಸರಿ ಆಯಿತು, ವೀಡಿಯೋನ ಬೇರೆಯವ್ರಿಗೆ ಯಾರಾದರೂ ಕೊಟ್ಬಿಟ್ಟು ಕಂಟಿನ್ಯೂ ಮಾಡಿ ಅಂತ ಹೇಳ್ಬಿಟ್ಟು ಹೋದೆ. ಬಟ್ ನನಗೆ ವೈಟ್ ಡ್ರೆಸ್ಸಿಗೆ ವೈಟ್ ಸ್ಲಿಪ್ಪರ್ ಮ್ಯಾಚಿಂಗ್ ಅಂತ ಹೇಳ್ಬಿಟ್ಟು ಹೊಸ ಸ್ಲಿಪ್ಪರ್ ತೊಗೊಂಡಿದ್ದೆ. ಅವತ್ತೇ ಫಸ್ಟ್ ಟೈಮ್ ಹಾಕ್ಕೊಂಡಿದ್ದೀನಿ ನಾನು. ಏನಾಗೋಯ್ತು ಅಂದರೆ ಫ್ಲೋರ್ ಬೇರೆ ನೈಸ್ ಇರೋದ್ರಿಂದ ಜಾರ್ತಾ ಇತ್ತು. ಇನ್ನು ಸ್ವಲ್ಪ ತಿದ್ದರೆ ಬಿದ್ದೇ ಬಿಡ್ತಿದ್ದೇನೋ, ಆ ರೇಂಜಿಗೆ ನಾನು ನಡ್ಕೊಂಡು ಹೋಗಿದ್ದೀನಿ. ಸದ್ಯ ಬೀಳಿಲ್ಲ, ಅದೊಂದೇ ಖುಷಿ ನನಗೆ.
ಆಮೇಲೆ ಅವಾರ್ಡ್ ತೊಗೊಂಡಾದಮೇಲೆ ಒಂದು ಗ್ರೂಪ್ ಫೋಟೋನ ತೆಗೆಸ್ಕೊಂಡ್ವಿ. ಯಾಕಂದರೆ ಕಸ್ಟಮರ್ ಕೇರ್ದು ಒಂದು ಗ್ರೂಪ್ ಫೋಟೋ ಇರಲಿಲ್ಲ ಅಂತ ಹೇಳ್ಬಿಟ್ಟು ಒಂದು ಗ್ರೂಪ್ ಫೋಟೋನ ತೆಗೆಸ್ಕೊಂಡ್ವಿ. ಎಲ್ಲರೂ ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ಒಬ್ಬರು ಒಂಥರ ಚೆನ್ನಾಗಿ ಕಾಣಿಸ್ತಾ ಇದ್ರು ಅಂತಲೇ ಹೇಳ್ಬೋದು. ಟೋಟಲಾಗಿ ವಿಡಿಯೋ ಎಡಿಟ್ ಮಾಡುವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ವಿಡಿಯೋ ಅಂತ ಅನ್ನಿಸ್ತಾ ಇತ್ತು ನನಗೆ. ನಿಜ ವಿಡಿಯೋ ತುಂಬಾ ಚೆನ್ನಾಗಿ ಬಂದಿತ್ತು. ಮತ್ತು ಒಂದು ವಿಷಯದಲ್ಲಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಕ್ಕೆ ಸ್ಟಾರ್ಟ್ ಆಯಿತು. ಏನಕ್ಕೆ ಅಂದರೆ ನನ್ನ ಹೇರ್ ಸ್ಟೈಲ್ ಪ್ರಾಬ್ಲಮಿಂದ ಏನಂದರೆ ನಾನು ಯಾವತ್ತೂ ನನ್ನ ಹೇರು ನಾನು ಯಾವ ಥರ ಹೇರ್ ಸ್ಟೈಲ್ ಹಾಕ್ತೀನಿ ಅದಕ್ಕೆ ಸಪೋರ್ಟಾಗಿ ಅದು ಕುತ್ಕೊತಾ ಇತ್ತು. ಬಟ್ ಅವತ್ತಿನ ಮಾತ್ರ ನಾನು ಏನು ಹೇರ್ ಸ್ಟೈಲ್ ಹಾಕಿದ್ರು ಚೆನ್ನಾಗೇ ಕಾಣಿಸ್ತಾ ಇರಲಿಲ್ಲ. ಇಲ್ಲ ಆ ಡ್ರೆಸ್ಸಿಗೆ ಆ ಹೇರ್ ಸ್ಟೈಲ್ ಮ್ಯಾಚ್ ಆಗ್ತಾ ಇರಲಿಲ್ವೋ, ಇಲ್ಲ ಹೇರ್ ಸ್ಟೈಲೇ ಚೆನ್ನಾಗಿ ಬರ್ತಾ ಇರಲಿಲ್ಲ, ನನಗಂತೂ ಗೊತ್ತಿಲ್ಲ. ಯಾವ ಹೇರ್ ಸ್ಟೈಲ್ ಹಾಕಿದ್ರು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಎಲ್ಲರೂ ಸಿಂಪಲ್ ಆಯಿತು, ಪರವಾಗಿಲ್ಲ ಅಂತ ಹೇಳ್ತಾಯಿದ್ರು. ಸರಿ ಲಾಸ್ಟಿಗೆ ಇನ್ನೇನು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕೊಂಡೆ ಹಾಕ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ ಬೇಜಾರಾಗ್ಬಿಟ್ಟು. ಸೊ ಆಮೇಲೆ ನಮ್ಮ ಕರ್ನಾಟಕದಿಂದ ಒಬ್ಬರು AM ಸರ್, ಮನೋಜ್ ಸರ್ ಅಂತ ಹೇಳಿ ಬಂದಿದ್ದರು. ಅವ್ರ ಹತ್ರ ಒಂದು ಫೋಟೋ ತೆಗೆಸ್ಕೊಳ್ಳೋಣ, ನಾವು 4 ಜನ ಕರ್ನಾಟಕದವರು ನಿಂತ್ಕೊಂಡು ಜೊತೆಗೆ ಅಂತ ಹೇಳ್ಬಿಟ್ಟು ನಾವು 4 ಜನ ಅಂದರೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ವಿ. ಈ ಫೋಟೋನೂ ಅಷ್ಟೇ, ವೀಡಿಯೋನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂತು. ನನ್ನ ಡ್ರೆಸ್ ನಂಗೆ ತುಂಬಾ ಇಷ್ಟ ಆಯಿತು, ಚೆನ್ನಾಗಿದೆ ಅಲ್ಲ ಅಂತ ಹೇಳಿ. ಆಮೇಲೆ ಇವರು ಯಮುನಾ ಮ್ಯಾಮ್ ಅಂತ ಹೇಳಿ ಗೊಟ್ಟಿಗೆರೆ ರಿಸೆಪ್ಷನಿಸ್ಟ್. ಇದು ಬಂದ್ಬಿಟ್ಟು ಶಿಲ್ಪಾ ಅಂತ ಹೇಳಿ, ಅದೇ ನನ್ನ ವ್ಲಾಗಿಂಗ್ ಕಿಟ್ ಸಜೆಸ್ಟ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ಅದು ಇವರೇನೆ. ಇವರು ಅಷ್ಟೇ ಯೂಟ್ಯೂಬ್ ಇದೆ, ಇವರು ಯೂಟ್ಯೂಬ್ ಚಾನಲ್ ವ್ಲಾಗ್ನ ಹಾಕ್ತಾರೆ. ಇವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡಿಕೊಂಡೆ. ಇದೇ ಶಿಲ್ಪಾ, ನನ್ನ ಫ್ರೆಂಡ್ ವಿತ್ ಕೊಲೀಗ್ ಅಂತಲೇ ಹೇಳ್ತೀನಿ ನಾನು. ಆಮೇಲೆ ಎಲ್ಲರೂ ಊಟಕ್ಕೆ ಹೋದ್ವಿ. ಆಲ್ಮೋಸ್ಟ್ ಊಟಕ್ಕೆ ಕೂತ್ಕೊಂಡಾಗ ಒಂದು 2 ಗಂಟೆ 2:15 ಆಗಿತ್ತು ಅಂತ ಅನಿಸುತ್ತೆ. ನಾನು, ಜಾನಿ ಮ್ಯಾಮು ಮತ್ತು ರೀಟಾ ಮ್ಯಾಮು 3 ಜನ ಒಟ್ಟಿಗೆ ಕೂತ್ಕೊಂಡ್ವಿ. ಮತ್ತು ನೀವು ನೋಡ್ತಾ ಇರ್ಬೋದು ಹೇರ್ ಸ್ಟೈಲ್ನ ಆಲೇ ಇದು ಮತ್ತೆ ಚೇಂಜ್ ಮಾಡಿಬಿಟ್ಟೆ ಬೇಜಾರಾಗ್ಬಿಟ್ಟು. ಸರಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಊಟಕ್ಕೆ ಕೂತಿದ್ದೀವಲ್ಲ, ಬಾಳೆ ಎಲೆ ಊಟ ಹಾಕ್ಸಿದ್ರು. ಆಮೇಲೆ ಬಂದು ಒಂದು ಬೌಲ್ ಹಾಕ್ಕೊಟ್ರು, ಆಮೇಲೆ ಸ್ಪೂನ್ ಕೊಟ್ಟರು. ಸರಿ ಬೌಲ್ ಸ್ಪೂನ್ ಆಯಿತು, ನೆಕ್ಸ್ಟ್ ಏನು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಿದ್ದೆ. ಆಮೇಲೆ ಸೂಪ್ ಕೊಟ್ಟರು. ಓಕೆ ವೆಜ್ ಸೂಪ್ ಅಂತ ಹೇಳ್ಬಿಟ್ಟು ನೋಡಿದೆ. ಆಲ್ಮೋಸ್ಟ್ ವೆಜ್ ಸೂಪೇ, ಬಟ್ ಇದಕ್ಕೆ ಗಾರ್ಲಿಕ್ ಹಾಕಿದ್ರು. ನನಗೆ ಫಸ್ಟ್ ಆಫ್ ಆಲ್ ಗಾರ್ಲಿಕ್ ಅಂದರೆ ಇಷ್ಟನೇ ಆಗಲ್ಲ. ಶುಂಠಿ ಬೆಳ್ಳುಳ್ಳಿ ಅಂದರೆ ನಂಗೆ ಇಷ್ಟನೇ ಇಲ್ಲ. ಇವು ಗಾರ್ಲಿಕ್ಕಾ ಅಂತ ಹೇಳಿ ಜಾನಿ ಮ್ಯಾಮ್ ಮತ್ತು ರೀಟಾ ಮ್ಯಾಮ್ ಬೈದರು ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಟೇಸ್ಟ್ ಮಾಡಿದೆ. ಚೆನ್ನಾಗಿತ್ತು, ಬಟ್ ನನಗೆ ಅದು ಫ್ಲೇವರ್ ಇಷ್ಟ ಇಲ್ವಲ್ಲ, ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ಒಬ್ಬಟ್ಟು ಹಾಕಿದ್ರು, ಒಬ್ಬಟ್ಟು ಮೇಲೆ ತುಪ್ಪ ಹಾಕಿದ್ರು. ಸೂಪರ್ ಇತ್ತು ಒಬ್ಬಟ್ಟು ತುಪ್ಪ. ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ನನಗೆ ಅವೆರಡು ಕಾಂಬಿನೇಷನು. ಅಲ್ಲಿಂದ ಬ್ಯಾಟಿಂಗ್ನ ಸ್ಟಾರ್ಟ್ ಮಾಡಿದೆ ನಾನು. ಆಲ್ಮೋಸ್ಟ್ ಊಟ ಎಲ್ಲ ಆಯಿತು. ಏನಿದು ಊಟ ಇನ್ನೂ ಮಾಡ್ತಾವಳೆ, ಆಗಲೇ ಆಯಿತು ಅಂತ ಹೇಳ್ತಾವಳೆ ಅಂತ ಅಂದ್ಕೊಂಬಿಡಿ. ಆಲ್ಮೋಸ್ಟ್ ಊಟ ಎಲ್ಲರದು ಆಯಿತು. ನಾನು ಮಾತ್ರ ಸ್ವಲ್ಪ ನಿಧಾನಕ್ಕೆ ತಿಂತಾಯಿದ್ದೆ ಅಷ್ಟೇ. ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ಒಂದು 3 ಗಂಟೆಗೇನೋ ಮತ್ತೆ ಫಂಕ್ಷನ್ ಸ್ಟಾರ್ಟ್ ಆಯಿತು. ಯಾಕಂದರೆ ಸ್ವಲ್ಪ ಜನಕ್ಕೆ ಮಾತ್ರ ಅಲ್ವಾ ಅವಾರ್ಡ್ ಕೊಟ್ಟಿದ್ದು, ಮತ್ತು ಮಿಕ್ಕಿದ ಜನಕ್ಕೆಲ್ಲ ಅವಾರ್ಡ್ ಕೊಡಬೇಕಲ್ಲ ಅಂತ ಹೇಳ್ಬಿಟ್ಟು ಆಫ್ಟರ್ ಲಂಚ್ ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದರು. ಸೊ ಈಗ ಆಫ್ಟರ್ ಲಂಚ್ ಆದಮೇಲೆ ಮತ್ತೆ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ಅವ್ರವ್ರ ಪ್ಲೇಸಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ನಾನು ಸ್ವಲ್ಪ ಸೀಟ್ನ ಚೇಂಜ್ ಮಾಡಿದೆ, ಯಾಕಂದರೆ ಆ ಕಡೆ ಕೂತ್ಕೊಂಡು ನಾನು ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ, ಅದಕ್ಕೋಸ್ಕರ. ಸೊ ಈ ಕಡೆ ಕೂತ್ಕೊಂಡ್ರೆ ಆರಾಮಾಗಿ ವೀಡಿಯೋ ಮಾಡ್ಬೋದು ಅಂತ ಹೇಳಿ ಈ ಕಡೆ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಕಡೆ ಕೂತ್ಕೊಂಡೆ. I would like to call upon Ms. Navya Shri, Customer Care Executive, Bangalore. Next we have Pallavi R, taking care of incoming complaints. North Karnataka. Ms. Chandrani excels in coordinating
international bookings, ensuring seamless communication and efficient handling of international transactions. ಸೊ ಫೈನಲಿ ಅವಾರ್ಡ್ ಫಂಕ್ಷನ್ ಎಲ್ಲ ಮುಗಿಯೋಷ್ಟರಲ್ಲಿ ಒಂದು 4:15 ಆಯಿತು. ಅಲ್ಲಿಂದ ನಾವು ಡೈರೆಕ್ಟ್ ಆಫೀಸ್ಗೆ ಹೋದ್ವಿ, ಯಾಕಂದರೆ ಫಂಕ್ಷನ್ ಇದ್ದಿದ್ದು ಸ್ಯಾಟರ್ಡೆ ಅಲ್ವಾ. ಸೊ ನಮಗೆ ಸಂಡೇ ರಜೆ ಇರುತ್ತೆ, ಮಂಡೇ ಬಂದು ಕೆಲಸ ಜಾಸ್ತಿ ಆಗುತ್ತೆ ಅಂತ ಹೇಳಿ ಡೈರೆಕ್ಟಾಗಿ ಆಫೀಸ್ಗೆ ಹೋಗಿ ಅಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಒಂದು 3-4 ಫೋಟೋ ತೊಗೊಂಡ್ವಿ. ನನಗಂದು ನಿಜವಾಗ್ಲೂ ಖುಷಿ ಆಯಿತು. ನನಗೆ ಮತ್ತು ಜಾನಿ ಮ್ಯಾಮ್ಗೆ ಅವಾರ್ಡ್ ಬಂದಿದ್ದು. ಆಲ್ಮೋಸ್ಟ್ ಜಾನಿ ಮ್ಯಾಮ್ಗೆ ಬಂದೇ ಬರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಇಬ್ರಿಗೂ ಜೊತೆಲೇ ಬಂತಲ್ಲ, ಅದಂತೂ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ತೀನಿ ನಾನು. ಹಾಯ್. ಸೊ ಅವಾರ್ಡ್ ಫಂಕ್ಷನ್ ಎಲ್ಲ ಮುಗೀತು. ಅವಾರ್ಡ್ ಫಂಕ್ಷನ್ ಅಲ್ಲ, 34ನೇ ವರ್ಷದ ಆ್ಯನಿವರ್ಸರಿ ಫಂಕ್ಷನ್ ಇವತ್ತು ಮುಗೀತು. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಿಜವಾಗ್ಲೂ ಅಂದ್ಕೊತೀನಿ. ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಪ್ರೋಗ್ರಾಮ್ ಇಷ್ಟು ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿ. ನಂಗೆ ತುಂಬ ಇಷ್ಟ ಆಯಿತು. ಈ ಅವಾರ್ಡ್ ಫಂಕ್ಷನ್ ಆಗಿರ್ಬೋದು, 34ನೇ ವರ್ಷದ ಆ್ಯನಿವರ್ಸರಿ ಆಗಿರ್ಬೋದು, ತುಂಬಾ ಇಷ್ಟ ಆಯಿತು. ಅದರಲ್ಲೂ ನನಗೆ ಅವಾರ್ಡ್ ಬಂತಲ್ಲ ಅಂತ ಹೇಳ್ಬಿಟ್ಟು ಫುಲ್ಲು ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿಬಿಟ್ಟೆ. ನನ್ನ ಹೆಸರು ಅನೌನ್ಸ್ ಮಾಡಿದ ತಕ್ಷಣ ಫುಲ್ಲು ಕೈಯೆಲ್ಲ ಶಿವರಿಂಗ್ ಆಗಿ ಫುಲ್ಲು ನಡ್ಕಕ್ಕೆ ಸ್ಟಾರ್ಟ್ ಆಗಿಬಿಟ್ಟೆ. ಅವಾರ್ಡ್ ಇಸ್ಕೊಳಕ್ಕೆ ಹೋದಾಗಂತೂ ಇನ್ನೇನೋ ಬಿದ್ದೇ ಬಿಡ್ತಿದೆ ಅಂತ ಅನಿಸುತ್ತೆ, ಅಷ್ಟು ಫಾಸ್ಟಾಗಿ ಹೋದೆ. ಅಂದರೆ ನನ್ನ ಹೆಸರು ಅನೌನ್ಸ್ ಮಾಡಿದ್ರಲ್ಲ, ಸ್ವಲ್ಪ ಲೇಟ್ ಆಗುತ್ತು ನಾನು ಹೋಗೋದು. ಸರಿ ಅಂದ್ಬಿಟ್ಟು ಫಾಸ್ಟಾಗಿ ಹೋದೆ, ಇನ್ನೇನು ಸ್ವಲ್ಪ ಹೊತ್ತಿದ್ರೆ ಬಿದ್ದೇ ಬಿಡ್ತಿದ್ದೆ ಪಕ್ಕ, ಆ ರೇಂಜಿಗೆ ಫಾಸ್ಟಾಗಿ ಹೋದೆ. ಸದ್ಯ ಬೀಳಲಿಲ್ಲ ಅಂತಂದೇ ಖುಷಿ. ಸೊ ನಂಗೆ ನಿಜವಾಗ್ಲೂ ಖುಷಿ ಆಯಿತು, ನನಗೂ ಅವಾರ್ಡ್ ಸಿಗ್ತಲ್ಲ ಅಂತ ಹೇಳಿ. ನನಗೆ ಬಂದುಬಿಟ್ಟು ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅಂತ ಹೇಳಿ ಅವಾರ್ಡ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಕಸ್ಟಮರ್ ಕೇರಲ್ಲಿ ರೆಕಗ್ನೈಸ್ ಮಾಡಿದ್ದಕ್ಕೆ. ಮತ್ತು ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಸಜೆಸ್ಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸಿ, ಮತ್ತು ನೀವು ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ. ರೈಟ್ ಆರ್ ರಾಂಗ್ ಏನಿದ್ರೂ ಪರವಾಗಿಲ್ಲ. ನನ್ನಿಂದ ತಿದ್ಕೊಳ್ಳೋದು ಇರ್ಬೋದು, ಇಲ್ಲ ನಾನು ತಿದ್ಕೊಳ್ಳೋದು ಇರ್ಬೋದು, ನನಗೂ ಗೊತ್ತಿಲ್ವಲ್ಲ. ಸೊ ಅದಕ್ಕೋಸ್ಕರ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ. ಸೊ ಇಲ್ಲಿಗೆ ವಿಡಿಯೋ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಕೀಪ್ ವಾಚಿಂಗ್. ಬೈ ಬಾಯ್.